ವಾ ಯವ್ವಾ ಎದಕ್ ಬಂದಿಲ್ಲ ನೀನ? ಎದಕ್ ಬಂದಲೇ ಬಡ್ಸಿ ಮಗನ ನೀನ? ಹಾ, ಈಗ ನಿಮ್ಮವ್ವ ಒಂಚೂರು ಎಲ್ಲಾ ಮರ್ತ ಖುಷಿ ಖುಷಿಲೇ ಇರಾಕ್ ಚಾಲು ಮಾಡಿದ್ಲ. ಹಾ, ಮತ್ ಬಂದ್ ಇವತ್ ನೋಡಿ ಮತ್ ನಾಳೆ ಊರಿಗೆ ಓಡ್ಬೇಕಂತ ಮಾಡಿ ಏನ? ನೀನೇನ್ಪ ಇಮಾನ್ ಹತ್ತಿ ಹಾರಿ ಹೊಕ್ಕಿ ಇಲ್ಲೇ ಹೆತ್ ಕಳ್ಳ ಎಷ್ಟ್ ಒದ್ದಾಡ್ತದಂತ ನಿನಗೇನು ಗೊತ್ತಲೇ? ಎದಕ್ ಬಂದಿ? ಹಂಗ ಸತ್ತಾರ ಬದುಕ್ಯಾರ ಅಂತ ನೋಡಾಕ ಏನ ಬ್ಯಾರೆ ಏನಾರ ಆಶೆಕ್ ಬಂದಿಯ? ಮತ್ತ ನೋಡಪ್ಪ, ನಮ್ಮಂತೆಲ್ಲ ಆಸ್ತಿ ಅಡುವಂತ್ರು ಬಾಳ ಇಲ್ಲ ನೀನು ಕೊಡಾಕ. ಏನ ಇದ್ದಿದ್ರಾಗ ಏನ ಗಂಡ ಎಂತಿ ಜೀವನ ಮಾಡಾಕತ್ತೀವಿ. ನೀವೆಲ್ಲ ಹೊರದೇಶ ಸುತ್ತೋರು ಏನ? ನಾವ್ ಸತ್ರೇನು ಬದುಕಿದ್ರೇನು ನೀವ್ ಯಾಕೆ ಚಿಂತೆ ಮಾಡ್ತೀರಿ? ನಾವೇನ್ ಮೃಷ್ಟಾನ್ನ ಭೋಜನ ಅಲ್ಲಂದ್ರು ಏನ ಗಂಡ ಹೆಂಡತಿ ದುಡ್ದು ಗಂಜಿನ ಏನ ಒಂದ್ 2 ಹೊತ್ತು 3 ಹೊತ್ತು ತಿಂತೀವಪ್ಪ. ಯಪ್ಪ ಹಿಂಗೆ ಮಾತಾಡಬೇಡಪ್ಪ. ಯವ್ವ, ನನ್ನ ಮನ್ಸಿಗೆ ಭಾಳ ನೋವಾಗೆ ಬಂದೇನಿ ಇಲ್ಲಿಗೆ. ಯವ್ವ, ನಾನು ಇಷ್ಟು ದಿನ ಇಲ್ಲಿ ಬರಲಿಲ್ಲ ಅಂದ್ರೆ ಅದಕ್ಕೂ ಒಂದು ಕಾರಣ ಐತಿವೆ. ಕಾರಣ ಐತಿ? ಏನಪ್ಪ? ಅದೇ ಕಟ್ಕೊಂಡು ಹಿಂತಿನ ಬಿಟ್ಟು ಬರೋದು ಹೆಂಗಂತೇಳ ಒಳ್ಳೆ ಬಂದಿಯಲ್ಲ ಈಗ. ಯಾಕ ಹಿಂತಿ ಮಕ್ಕಳು ಯಾರು ಬಂದಿಲ್ಲನ? ಯಾರು ಬರಂಗೂ ಇಲ್ಲ. ಯಾಕೋ? ಏನಾತು? ಯಾಕ ಮಗನ? ಏನಾತಪ್ಪ? ಯಾಕೆ ಭಾಳ ಮೆತ್ತಗೆ ಮಾತಾಡಕತ್ತಿಯಲ್ಲ? ಯಾಕೆ ಸಪ್ಪಗ? ಯಾಕಪ್ಪ ಏನಾತ? ಆರಾಮದಿ ಇಲ್ಲಪ್ಪ ನೀನು? ಏನಾರಾಮ ಏನ ಯವ್ವ, ಏನಾತು ಗೊತ್ತನ? ನಾನು ನಿಮ್ಮ ಮುಂದೆ ಹೇಳಿದ್ರೆ ತಂದೆ ತಾಯಿ ನೀವು ನೊಂದ್ಕೊಂತೀರಿ ಅಂತೇಳಿ ಇಷ್ಟು ದಿನ ನಾನು ಉಸಲ್ ಬಿಟ್ಟಿದ್ದಿಲ್ವೇ? ಏನಲ್ಲ ಅದು? ಏನದು ನೊಂದ್ಕೊಳಕ? ನೀ ನಮ್ಮನ್ನ ಬಿಟ್ಟು ಹೋದೆಲ್ಲಪ್ಪ ಹಿಂತಿ ಬೆನ್ನತ್ಕೊಂಡು. ಅವಾಗ ಭಾಳ ನೊಂದ್ಕೊಂಡಿದ್ದು ನಾನು. ಅದಕ್ಕಿಂತ ಮತ್ತೆ ಬೇಕನಪ್ಪ? ಅದಾದ್ಮೇಲೆ ನಾನು ನಿನ್ನ ನೋಡಕ್ ಬರ್ಬೇಕಂತ ಭಾಳ ಪ್ರಯತ್ನ ಪಟ್ನಿವಿ. ಆದ್ರೆ ಬರೋ ಸ್ಥಿತಿ ಒಳಗೆ ನಾನು ಇದ್ದಿದ್ದಿಲ್ಲ. ನನ್ನ ಮ್ಯಾಗ ಕೇಸ್ ಆಗಿತ್ತು ಬೇವ. ಕೇಸ್ ಆಗಿತ್ತು? ದೇಶ ಬಿಟ್ಟು ಬರುವಂಗಿದ್ದಿದ್ದಿಲ್ಲ. ನಾನು ನಿನ್ನ ಹೆತ್ತ ತಾಯಿನ ಧಿಕ್ಕರಿಸಿ ಹೋದ್ನಲ್ಲ, ದೇವ್ರು ನನಗೆ ಸರಿಯಾಗಿ ಶಾಸ್ತಿ ಮಾಡಿಬಿಟ್ಟ. ಏನಾದ್ಲ? ಏನಾತು? ನನ್ನ ಹೆಂಡತಿ ನನಗ ಮೋಸ ಮಾಡಿದ್ಲು ಬೇವ. ಆಕಿಗೆ ಇನ್ನೊಬ್ಬ ಹುಂಕುಟ ಅಫೇರ್ ಐತಿ. ಅದಕ್ಕೆ ಹೋಗಿ ಬರ್ತಿದ್ಲಕ್ಕೆ. ಕಡೆಗೆ ನನ್ನ ಕರ್ಕೊಂಡು ಹೋದ್ಲಲ್ಲ, ನಾನು ಹುಮ್ರಂಗ್ ನನ್ನ ಪಾಡಿನ ಕೆಲ್ಸಕ್ಕೆ ಹೋಗವ. ಈಕಿ ನೋಡಿದ್ರೆ ಇನ್ನೊಬ್ಬ ಹುಂಕುಟ್ ತಿರ್ಗಾಕ್ ಹೋಗಿದ್ಲು. ಮಕ್ಳು ಮನ್ಯಾಗಿರ್ತಿದ್ವು ಬಿಡು. ಒಂದಿನ ಈಕೆಯಲ್ಲಿ ಹೊಕ್ಕಳ ಏನೋ ನನಗೂ ಸ್ವಲ್ಪ ಫೋನ್ಯಾಗ ಮೆಸೇಜು ಅಂಥವೆಲ್ಲ ನೋಡಿ ಸ್ವಲ್ಪ ಸಂಶಯ ಬಂದು ನಾನು ಅನುಮಾನ್ಲೇನ ಆಕಿನೊಮ್ಮೆ ಬೆನ್ನತ್ಕೊಂಡು ಹೋದೆ. ಅವಾಗ ಇಲ್ಲ ಕೂತಾತೆಲ್ಲ ಈಕಿಗೆ ಇನ್ನೊಬ್ಬ ಹುಂಕುಟ್ ಎಲ್ಲ ನಡ್ದತಿ. ಈಕಿಗೆ ನಾ ಬೇಡಾಗೇನಿ, ನನಗೆ ಮೋಸ ಮಾಡಾಕತ್ತಾಳ ಅಂತೇಳಿ. ಯಾಕೆ ಹಿಂಗೆ ಮಾಡಾಕತ್ತಿ ಅಂದೆ. ಏನು ಮಾಡ್ಬೇಕು, ನಂಗೆ ಯಾರು ಇಷ್ಟ ಅವ್ರ ಜೊತೆಗೆ ಅದೇನಿ. ನಂಗೆ ಈಗ ನೀ ಬೇಡ, ನನಗೆ ನಿಮ್ಮ ಊರಿಗೆ ಬರೋಕೆ ಇಷ್ಟ ಇಲ್ಲ. ನೀನು ನೋಡಿದ್ರೆ ನಿಮ್ಮ ಅವ್ವ ನಿಮ್ಮಪ್ಪ ಅಂತಿ ಮಾತಿಗೊಮ್ಮೆ. ನಂಗೆ ನಿನ್ನ ಜೊತೆಗೆ ಇರೋಕೆ ಇಷ್ಟ ಇಲ್ಲ. ನಮ್ಮ ಲೈಫ್ ಸ್ಟೈಲಿಗೆ ಸೆಟ್ ಆಗೋವನ್ನ ನಾ ಮದುವೆ ಮಾಡ್ಕೋತೀನಿ. ನಂಗೆ ನೀ ಬೇಡ ಅಂದ್ಲಕ್ಕಲ್ಲ. ನಾನು ಮದುವೆ ಮಾಡ್ಕೊತೀನಿ. ಮತ್ತು ಮಕ್ಕಳನ್ನೇ ಮಾಡ್ತೀವಿ ಅಂತ ಕೇಳಿದೆ. ಮಕ್ಳು ಇರ್ತಾವೆ, ಅವ್ನು ಅಕ್ಸೆಪ್ಟ್ ಮಾಡ್ತೀನಿ ಅಂದಾನ. ನಾವಿಬ್ಬರು ಲವ್ ಮಾಡ್ತಾ ಇದ್ದೀವಿ, ಮದುವೆ ಮಾಡ್ಕೋತೀವಿ, ನೀ ಬೇಡ ಡಿವೋರ್ಸ್ ಕೊಡ್ತೀನಿ ಅಂದ್ಲು. ಮತ್ತು ಅದನ್ನ ಮೊದಲೇ ಹೇಳ್ಬೇಕು, ಬೇಡ ಇಲ್ಲಿ ಮಟ್ಟ ಯಾಕೆ ಕರ್ಕೊಂಬಂದು. ಈಗ ನಮ್ಮಪ್ಪನ ಮೋನು ಬಿಟ್ಟು ನಾನು ನಿನ್ನ ಜೊತೆಗೆ ಬಂದೇನಿ, ನೀ ನನ್ನ ಮಕ್ಕಳು ಅನಾಥ ಮಾಡಿ ಈಗ ಇನ್ನೊಂದು ಮದುವೆ ಮಾಡ್ಕೋತೀನಿ ಅಂತೀಯಲ್ಲ ಅಂದೆ. ಅದಕ್ಕೆ ಕಡೆಗೆ ಹಂಗೆ ಹಿಂಗೆ ಜಗಳ ಮುಂದೆ ವರದಿತ್ತದ. ಕೋರ್ಟಿಗೆ ಹೋತು. ಕೋರ್ಟ್ನಾಗ ನಂಗೆ ಇಷ್ಟ ಇಲ್ರಿ ಅಂತಂದೆ ನಾನು. ಯಾಕಂದ್ರೆ ಇನ್ನೊಬ್ಬ ಕೊಟ್ಟಿದ್ದಕ್ಕಿಂತ ನಾನು ಯಾಕೆ ಇದು ಮಾಡಲಿ? ನಾನು ಕೇಳಿದೆ, ನನಗೂ ಇಷ್ಟ ಇಲ್ಲ ಅಂತ ಡೈವರ್ಸ್ ಆತು, ಎಲ್ಲ ಆಯ್ತು. ಕಡೆಗೆ ಅದು ಅವಂಗೆ ಏನಾಯ್ತು ಒಟ್ಟು ನನಗೆ ಗೊತ್ತಿಲ್ಲ. ಅದು ಅವ್ಗೆ ಯಾರೋ ಹೊಡೆದ್ಬಿಟ್ಟಾರ. ಈಕಿನ ನಾನ ಮಾಡ್ಸೇನೆ ಅಂತ ತಿಳ್ಕೊಂಡು ನನ್ನ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ಲು. ಕಂಪ್ಲೇಂಟ್ ಕೊಟ್ಟು ಇಷ್ಟು ದಿನ ಕೇಸ್ ನಡೀತದೆ. ಅವ್ಗೆ ಎಚ್ಚರ ತಪ್ಪಿತ್ತು. ಕಡೆಗೆ ಎಚ್ಚರ ಬಂದು ಅವ ಇಲ್ಲ ಇವರಿಗೆ ಇದಕ್ಕೆ ಏನು ಸಂಬಂಧ ಇಲ್ಲ ಬೇರೆ ಅಂತೆಲ್ಲ ಇದೆಲ್ಲ ಪರಿಶೀಲನೆ ಮಾಡಿ ಗೊತ್ತಾಗಿ ಕೇಸ್ ನಿಕಾಲಿಯಾಗಿ ನನ್ನ ಬಿಟ್ಟು ಒಟ್ಟಿತ್ತಾಗ ಬರೋಮಟ ಅಂದ್ರೆ ಇಷ್ಟು ದಿನ ಟೈಮ್ ತೊಗೊಂತು. ₹1 ರೊಕ್ಕಿಲ್ದಂಗೆ ಎಲ್ಲ ಕಸ್ಕೊಂಡಿದ್ಲು ಬೇವ. ಏನೂ ಇದ್ದಿದ್ದಿಲ್ಲ ನನ್ನ ಕಡೆ. ಕಡೆಗೆ ನಾನೊಬ್ಬ ಗೆಳೆಯನ ಸಹಾಯ ತೊಗೊಂಡು ನಾ ಇಲ್ಲಿ ಮಟ್ಟ ಬಂದೆ. ನನ್ನ 2 ಮಕ್ಕಳು ಅಲ್ಲೇ ಉಳ್ಕೊಂಡ್ಬಿಟ್ವು. ನನಗೆ ಆ ಮಕ್ಕಳಿಗೆ ಅಕ್ಕಿಗೆ ಋಣ ಹರಿದೋತವ, ಋಣ ಹರಿದೋತು. ಅಯ್ಯೋ ನನ್ನ ಮಗನ, ಎಷ್ಟೆಲ್ಲ ನೊಂದ್ಕೊಂಡಿಯ ನನ್ನ ಮಗನ. ಹಿಂಗೆಲ್ಲ ನಡೆಯಾಕತ್ತೈತಿ, ಕೋಟಿಗೆ ಅಡ್ಡಾಡಕತ್ತೇವಿ ಅಂತ ಒಂದು ಮಾತು ಹೇಳಿಲ್ಲಲ್ಲ. ಹೇಳಿದ್ರೆ ಮನ್ಸಿಗೆ ನೋವು ಮಾಡ್ಕೊಂತಿ. ನಾನು ಅಲ್ಲಿಂದ ಇಲ್ಲಿಗೆ ಬರ್ತೀನಿ ಅನ್ನೋ ಭರವಸೆನ ಇದ್ದಿದ್ದಿಲ್ಲವ ನನಗೆ. ಯಾಕಂದ್ರೆ ಎಲ್ಲ ಅವ್ರ ಮಂದಿನೇ. ನಾನೊಬ್ಬ ಏನಂತ ಹೋರಾಡಲಿ, ಏನಂತ ಮಾಡಲಿ, ರೊಕ್ಕಿದ್ದವರು ನನ್ನೆಲ್ಲೇ ಬಲಿನ ಹಾಕ್ತಾರೆ ಇವ್ರು ಅಂತ ಮಾಡಿದ್ದೆ. ನಾನು ಗಲ್ಲಿಗೆ ಏರಿಸ್ತಾರಂತ ತಿಳ್ಕೊಂಡಿದ್ದೆ. ದೇವ್ರ ದೊಡ್ಡವ, ನನ್ನ ತಪ್ಪಿಲ್ಲ ಅಂತ ರುಜುವು ಆಗ್ತಿದ್ದಂಗೆ ಓಡಿ ಬಂದ್ಬಿಟ್ಟೆ ಇಲ್ಲಿಗೆ. ಅಯ್ಯೋ ನನ್ನ ಮಗ, ಎಷ್ಟು ಕಷ್ಟ ಅನುಭವಿಸಿ ಬಂದಿ ಅಯ್ಯಪ್ಪ. ಬ್ಯಾಡ ಬಿಡ್ಲ, ಆ ಬಿಡಾಡಿ ಸಲುವಾಗಿ ನೀ ಯಾಕೆ ಅಲ್ಲಿ ಹೋಗಿ ನಾಳತಿ ಮಗನ? ಬೇಡ, ಬಂಗಾರದಂತ ಹುಡುಗಿ ತೆಗಿತಾನೆ. ಈಗ ಸದ್ಯ ಇದೆಲ್ಲ ಸುಧಾರಿಸ್ಕೊ. ಏನು ಆರಾಮಿರ ಮಗನ ಇಲ್ಲೇ ನೀನು. ಏನು ನಿನಗೆ ಮನಸ್ಸು ಬಂತು ಬೇರೆ ಕೆಲ್ಸಕ್ಕೆ ಹೋಗು. ಇಲ್ಲ ಈಗ ಸದ್ಯ ನಾ ಕೆಲ್ಸಕ್ಕೆ ಹೊಂಟಾನೆ. ತಿನ್ನೋಣಕ್ಕೆ ಏನು ಕಡಿಮೆ ಇಲ್ಲ. ಏನು ಆರಾಮ್ ಊಟ ಮಾಡ, ನನ್ನ ಕಣ್ಣಿದ್ರಿಗಿರ ಅಷ್ಟ ಸಾಕು. ನನ್ನ ಮೊಮ್ಮಕ್ಕಳಂತ ಎಷ್ಟು ಖುಷಿ ಪಡ್ತಿದ್ದೆ. ಈಗ ಅವು ಅಲ್ಲಿ ಹೋದ್ವಾ ಆಗಲಿ. ತಾಯಿ ಅಂತ ಮಕ್ಕಳು, ನೂಲ್ ಅಂತ ಸೀರೆ ಅಂತ ಗಾದಿ ಮಾತಾ ಐತಲ್ಲ, ಅವು ಹಂಗಾದವ. ಏನು ಹೋಲ್ಬಿಡು, ನಮಗೆ ಬೇಡ ಬೇಡ, ಚೀನಾದ ಸಂಬಂಧನ ಬೇಡ ನಮಗೆ. ಏನು ಬೇಡ ಮಗನ, ಆರಾಮಿರ ಪರಾಜನ್ ಗತಿ ಇರು. ಈಗಾರ ಬಂದಲ್ಲ, ಏನಾರ ತಪ್ಪು ನಿರ್ಧಾರ ತೊಗೊಂಡು ಜೀವಕ್ಕೆ ಏನಾರ ಮಾಡ್ಕೊಂಡಿದ್ರ ಗತಿ ಏನು? ಅಂಥದ್ದೊಂದೇನು ಮಾಡಲಿಲ್ಲಲ್ಲ, ಅಷ್ಟೇ ಸಾಕು.
ಬಂದಲ್ಲ ಅಪ್ಪ ಅವ್ವ ಅದಾರ ಅಂತ ನೆನೆಸ್ಕೊಂಡು ಬಂದಲ್ಲ ಮಗನ, ಅಟ್ಟ ಸಾಕು. ಈಗ ಮಗ ಬಂದ ಅಂತ ಅಷ್ಟ್ ಹಿರಿ ಹುಗ್ಗಾಕತಿ ಏನ ಕುಂಡ್ಯಾ ಖುಷಿ ಹೊಕ್ಕೊಂಡತ್ ನಿನಗ. ಆದ್ರ ಅವತ್ತು ನಮ್ಮನ್ ಧಿಕ್ಕರಿಸಿ ನಮ್ ಕೂಡ ಜಗಳ ಮಾಡಿ ಹೆಂತಿನ ಬೇನ ಹತ್ಕೊಂಡು ಹೋದ್ನಲ್ಲ, ಅವತ್ತು ನಮ್ಮ ಮನಸ್ಸಿಗೆ ಎಷ್ಟು ನೋವಾತು, ನಾವೆಷ್ಟು ಕಣ್ಣೀರ್ ಹಾಕಿದ್ವಿ. ಅದಕ್ಕೆ ಈಗ ನೆನಪಿಲ್ಲ ಅವಂಗ. ಯಾಕೆ ಹೇಳ, ನಮ್ ಕಣ್ಣೀರಿನ ಶಾಪನೆ ಈಗ ತಟ್ಟಿರೋದು. ರೀ ಹೋಗ್ಲಿ ಬಿಡ್ರಿ, ಮಗ ನೊಂದು ಬೆಂದು ಬಂದಾನ, ಈ ಟೈಮ್ನಾಗ ಇದೆಲ್ಲ ಬೇಕನ. ಹೋಗ್ಲಿ ಬಿಡ್ರಿ. ಹೋಗಪ್ಪ ಚಾಕ ಮಾಡೋಗು. ಅರ್ಬಿ ಗಿರ್ಬಿ ತಂದಿಯೇ ಏನಿಲ್ಲ? ಬ್ಯಾಬಿಡ ಹೋಲ್. ಇಲ್ಲಂದ್ರೆ ಇಲ್ಲ, ಇಲ್ಲೇ ಬೇಕಾದಷ್ಟು ಅರಿಬಿ ಅದಾವ, ಇಲ್ಲೇ ಬಿಟ್ಟು ಹೋಗಿದ್ದಲ್ಲ ಆ ಸರ್ಬಿ ಅವದಾವ್. ಹೋಗಿ ಚಾಕ ಮಾಡಿ ಬೇರೆ ಅರ್ಬಿ ಹಾಕೋ, ಬಿಸಿ ಬಿಸಿ ರೊಟ್ಟಿ ಮಾಡೀನಿ. ಮೊದಲು ತಿನ್ಬಾ ತಿನ್ಬಾ. ಏನು ನಡಿ ಬಾ ಬಾರಪ್ಪ. ಒಂದ್ ನಿಮಿಷ ನೋಡು, ನಾನು ನಿನ್ ಕೈ ಮುಗಿದು ಕೇಳ್ಕೊತೀನಪ್ಪ. ನನಗ್ ನನ್ನ ಹೆಂಡತಿನ ಮುಖ್ಯ. ಏನು ಆಕಿ ಮನಸ್ಸಿಗೆ ಭಾಳ ನೋವು ಮಾಡ್ಕೊಂಡು ಹುಚ್ಚಿಡಿ ಪರಿಸ್ಥಿತಿ ಆಗಿ ಹುಚ್ಚಾಸ್ಪತ್ರೆಗೆ ಕರ್ಕೊಂಡೋಗಿ ಹೊಳ್ಳಿ ಬಂದೇನೆ ನಾನು. ಈಗೇನ ಬಂದಿ ಭಾಳ ಖುಷಿಯಾಗ್ಯದಾಳ. ಏನು ಮತ್ತೆ ಬಿಟ್ಟು ಹೋಗಿ ನನ್ನ ಹೆಂಡತಿ ನನ್ನಿಂದ ದೂರ ಮಾಡಬೇಡ. ಏನು ನೀನು ಕಾಲು ಬಿದ್ಬೇಕಾದ್ರೂ ಬೇಡ್ಕೊಂತೀನಿ. ಇಲ್ಲಪ್ಪ ಅಪ್ಪ, ನನ್ನ ತಪ್ಪಾತಪ್ಪ. ನಿನ್ನ ಅವನ್ ಬಿಟ್ಟು ನಾನು ಎಲ್ಲಿ ಹೋಗೋದಿಲ್ಲಪ್ಪ. ಆಗ್ಲಪ್ಪ ಬಾ. ನೊಂದಿ ಭಾಳ ತಲೆ ಕೆಡ್ಸ್ಕೊಬೇಡ. ಹೆಣ್ಣು ಮಗಳಾಗಿ ಆಕಿಗೆ ಅಷ್ಟು ಸೊಕ್ಕು ಬಿಟ್ಟು ಇನ್ನೊಬ್ಬ ಮಾಡ್ಕೊಂತಾಳ ಅಂದ್ರ ಗಂಡು ಮಗ ನಿನಗೇನಾಗಿತ್ಲೆ? ಆರಾಮಿರು ನಿನ್ನ ಮನ್ಯಾಗ. ನೋಡೋಣ ಇನ್ನೊಂದು ದಿನ ಬಿಟ್ಟು ಹೆಂಗಿದ್ರು ಡೈವರ್ಸ್ ಆಗೈತಲ್ಲ ನಿಮ್ಗೆ. ಬಿಡು ಹೋಲಿ, ಇನ್ನೊಂದು ಲಗ್ನ ಮಾಡ್ತೇನೆ ನಿನಗೆ. ಸದ್ಯಕ್ಕೆ ಮದುವೆ ಈಗಿದ್ವಿ, ಯಾವುದು ಬೇಡಾಗೈತಪ್ಪ ನನಗೆ. ಈಗಂದ್ರೆ ಈಗ ಅಲ್ಲ ಮಗನ, ನಂಗೆಲ್ಲ ಗೊತ್ತೈತಿ. ನೀ ಆರಾಮಿರು, ನೋಡೋಣ ಅದಕ್ಕೂ ಟೈಮ್ ಬರ್ತತಿ. ದೇವ್ರೇ, ನೀ ಎಲ್ಲ ವಿಧಿಯಾಟ. ನೀ ಹೆಂಗೆ ಆಡಿಸ್ತೀಯಲ್ಲ ಹಂಗೆ ಆಡ್ತೀವಿ. ಅತ್ತಿಯರ ಹೋಗಿ ಬರ್ಲೇರಿ. ಯಾರು ಬರಕತ್ತಾರವಾ? ಅಲ್ರಿ ಅತ್ತಿಯರ, ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಹುಡುಗಗ್ ತಿನ್ಸೇನಿ, ಅಡಿಗೆ ಎಲ್ಲ ಮಾಡಿಟ್ಟೇನಿ ಮಧ್ಯಾಹ್ನಕ್ಕೆ. ಏನು ಕೆಲಸ ಇಲ್ಲ. ಆರಾಮ್ ಹುಡುಗನ್ ಕರ್ಕೋರಿ, ಹೊತ್ತು ಹಸ್ತಾಗ ಊಟ ಮಾಡ್ರಿ. ಆ ಖುಷಿ ಒಟ್ಟು ಉಣಿಸ್ಕೊಂತ ಉಂಡ್ಬಿಡ್ರಿ ಅತ್ತಿಯರ. ಮತ್ತೆ ಬಾಂಡೆ ಗಿಂಡೆ ಕೆಲಸ ಬೇರೆ ಏನು ಮುಟ್ಟಾಕೋಬೇಡ್ರಿ. 5 ಗಂಟೆ ಅಂದ್ರೆ ನಾ ಬಂದು ಅಷ್ಟು ಬಾಂಡೆ ತಿಕ್ಕೊಂಡು ಏನ್ರಿ ಅತ್ತಿಯರ, ನಾ ನಿನ್ ರಾತ್ರಿ ಹಾಳು ಬಾಂಡೆ ತಿಕ್ಕೇನಿ. ಈಗ ನಾಷ್ಟ ಮಾಡಿದ್ದು ಅಷ್ಟೇ ಒಂದೆರಡು ಅದಾವ, ನಾ ತಿಕ್ಕೋತೇನೆ ಅತ್ತಿಯರ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ, ಆರಾಮ್ ಕುಂದ್ರಿ. ಬಾಡಪ್ಪ ನೀನು ಅಮ್ಮನ್ ಕೊಟ್ಟಿರಾ, ನಗತಿಂದ ಓಡ್ ಬಂದ್ಬಿಡ್ತೇನೆ. ನಿಂಗೆ ಚಾಕಿ ತಗೊಂಡ್ಬರ್ತೀನಿ. ಎಲ್ಲೂ ಹೋಗ್ಬೇಡ ಅಮ್ಮನ ಜೊತೆಗೇರಾ. ಅಯ್ಯೋ ಯಾಕಪ್ಪ, ಯಾಕೆ ಅಳಕತ್ತಿ ಬಂಗಾರ? ಅಳ್ಬೇಡಪ್ಪ. ಅವ್ವ ಬೇಕ ನಿಂಗ? ಅಳ್ಬೇಡ. ಹಿಂಗ್ ಮಾಡ, ನಾನ್ ನಿನ್ನ ಅಂಗಡಿಗೆ ಹೋಗಿನು, ಕುರ್ಕುರೆ ತಿನ್ನನು. ಸುಮ್ಮನಿರಪ್ಪ. ಹಂಗತ ಗಿರ್ಜಿ, ನೀ ಕುಟ್ಕೊಂತ್ರ ಆಗದಲ್ಲ. ಹೋಗ್ಬರೋಗಿ ನಿನ್ ಕೆಲ್ಸಕ್ಕೆ. ಹ್ಞೂ ರೀ ಅತ್ತಿಯರ, ಹೋಗ್ಬರ್ತೀನಿ. ಪಾಪ ಇಷ್ಟ ಅಳಾಕತ್ತೈತಿ ನನ್ನ ಮಗ. ಇದು ಅಪ್ಪು ನಾಳೆ ಮನ್ಯಾಗಿರ್ತೀನಿ ಬಂಗಾರ. ಇವತ್ತೊಂದಿನ ಹೋಗ್ಬರ್ಲಿ ಅಪ್ಪ, ನಾ ಸುಟಿ ಇಟ್ಲಿ. ನನ್ನ ಮಗ ಜಾನಲ್ಲನು, ಸುಮ್ಮನಾಗಪ್ಪ, ಅಳ್ಬೇಡ. ನಿಂಗೆ ಬರ್ತಾ ಚಾಕ್ಲೇಟ್ ತಿಂಬರ್ತೀನಿ ದೊಡ್ಡದು. ನಾನು ಅವ್ನು ಕರ್ಕೊಂಡು ಬೇಕಾರೆ ಒಂದಿಟ್ಟು ಅಡ್ಡಾಡ್ಕೊಂಬರ್ಲೇನ? ಹಾಂ ಯವ್ವ, ನೀನೇನೋ ಗಲಾಟೆ ಆತಂತಲ್ವೇ? ಗಲಾಟೆ ಆತು. ನಿಮ್ಮ ಅಪ್ಪ ಮಾಡೋ ಆಟ 1 2 ಅಲ್ಲ, ಖುಷಿನ್ ತಗೊಂಡು ಅಲ್ಲಿ ಇಸ್ಪಿಟ್ ಆಡ್ಕೊತ ಕೂತಾನ ನೋಡು. ಏನು ಮಾಡ್ತಿ ಇದಕ್ಕೆ, ಏನು ಹೇಳ್ತಿ ಇದಕ್ಕೆ? ಇಸ್ಪಿಟ್ ಆಡ್ಕೊತ ಕೂತಿದ್ದ, ಸುದ್ದಿ ಗೊತ್ತಾತು. ಸಿಟ್ಟ ಬಂದಿತ್ತು ನನಗರ. ಒಂದು ಬಡ್ಡಿಗಿನ ತಗೊಂಡೋಗತ್ಲೆ. ಮತ್ತೆ ಅತ್ತಿಯರ ಜೊತೆಗೆ ಇದ್ರಲ್ಲ, ಅವ್ರು ಬಂದವರು ಜಾಜಾಶ್ ಒದ್ದು ಹೊಡೆದು, ನೀನು ಮನುಷ್ಯ ಅದಿ ಏನದಿ ಅಂತ ಜಗ್ಗ ಬೇದ. ಮತ್ತು ಖುಷಿನ ಕರ್ಕೊಂಬಂದು ಇಲ್ಲಿ ನನ್ನ ಕೈ ಕೊಟ್ರು. ಏನ ಅಮ್ಮ ಹೊಡೆದ್ಲ ಅಪ್ಪನ್ನ? ತಪ್ಪು ಮಾಡಿದ್ರೆ ಹೊಡಿದ ಮತ್ತೆ. ಅಲ್ಲ ಮತ್ತೆ ಅವ್ರು ಹೊಟ್ಟೆಗೆ ಹುಟ್ಟಾರ, ಮತ್ತೆ ಹೊಡ್ಯಾಕೆಲ್ಲ ಅಧಿಕಾರ ಐತಿ. ತಾಯಿ ಹೊಡಿಲಾರ್ದು ಇನ್ಯಾರು ಹೊಡಿಬೇಕಯ್ಯವ? ಅದಕ್ಕೆ ಹೊಡೆದು ಅದ ಈಗ ಮಾಡೋ ಕೆಲಸನ ಅವಾಗ ಸಣ್ಣಂದಿರ್ತಾ ಮಾಡ್ಕೋತ ಬಂದಿದ್ರೆ ಈ ಥರ ಅವ್ರು ಯಾಕಿರ್ತಿದ್ರು. ಈಗ ಮಾಡ್ತಾರೆ ಈ ಕೆಲಸನ. ಅದೇ ಮಾಡೋ, ಗಿಡವಾಗಿ ಬಗ್ಗಿದ್ದು ಮರವಾಗಿ ಬಗ್ಗತೇನ ಅಂತೇಳಿ ಈಗ ಹೊಡೆದ್ರೊಳೆ ಅಸಹ್ಯ ಆಕತ್ತೆ ಅವ್ರಿಗೆ, ಅವಮಾನ ಆಕತ್ತೆ. ಅವಾಗ ಹೊಡೆದಿದ್ರೆ, ಅವಾಗ ಇಕ್ಕರ್ಸಿದ್ರೆ ನಾಲ್ಕು ದಾರಾಗಿರ್ತಿದ್ರೆ ಏನು. ಹೋಗ್ಲಿ ಬಿಡು ಪಾಪ, ಅವ್ರಿಗಾರ ಏನು ಗೊತ್ತು ಮಗ ಹಿಂಗೆ ಹಾದಿ ತಪ್ತಾನ ಅಂತೇಳಿ. ಅವರು ಒಂದು ಪ್ರೀತಿ ಮಾಡಿ ಮದುವೆ ಬೆಳೆಸ್ಯಾರ. ಇವು ಹಿಂಗೆ ಮಾಡ್ತಾವಂದ್ರೆ ಯಾರು ಏನು ಮಾಡೋಕ್ಕಾಕತಿ? ಹೌದಿಲ್ಲ? ಹೋಲ್ ಬಿಡವ. ಯಾಕೆ ಅಳಕತ್ತಾನಲ್ಲ? ನಾ ಕೆಲ್ಸಕ್ಕೆ ಹೊಂಟೇನಿ, ಒಂದೇ ಸಲ ಅಳಕತ್ತಾನ ನೋಡು. ಅವ್ವ ಇವತ್ತು ನಾನು ಸುಟ್ಟಿ ಮಾಡಿ ಮನೆಯಾಗಿರ್ತೇನೆ. ಏನು ತಮ್ಮನ್ನ ನಾನು ಕರ್ಕೊಂಡು ಆಟ ಆಡಿಸ್ತೀನಿ, ನೀ ಪಟಕ್ಕಿನ ಹೋಗ್ಬಿಡು. ಆಯ್ತು ಹಂಗೆ ಮಾಡಂಗಾರೆ. ಒಟ್ಟು ಕರ್ಕೊ. ನನಗೂ ಅವ್ನು ಅಳಿಸಿ ಹೋಗಾಕ ಆಗವಲ್ತು, ಅದಕ್ಕೆ ಕರ್ಕೊಂಡು ಈಟು ಸುಟಿ ಮಾಡಿ ಅಂದ್ರೆ ಚಲೋ ಆತಿವತ್ತು. ನಾ ಹಂಗಾರೆ ಹೋಗ್ಲೆ. ಆತ್, ನೀ ಹೋಗ. ಪಾರಕ್ಕೆ ಬರಲೇ ಇಲ್ಲ ಇಷ್ಟೊತ್ತಾತು, ಯಾಕೆ ಬರಲಿಲ್ಲ ಏನಪ್ಪ? ಅಯ್ಯೋ ಯವ್ವ, ನಿಂಗೆ ಹೇಳೋದ ಮರ್ತ್ಬಿಟ್ಟೆ. ಪಾರಕ್ಕವ್ರ ಮನೆಗೆ ಅವ್ರ ಮಗ ಬಂದಾರಂತ. ಹಾಂ, ಮಗ ಬಂದಾನ? ಅಯ್ಯೋ, ಅವ್ರ ಪ್ರೇಮಕ್ಕರು ಫಾತಿಮಕ್ಕರು ಎಲ್ಲರೂ ಅಲ್ಲೇ ಪರಕ್ಕರ ಮನೆ ಕಡೆನೇ ಅದಾರ. ನಾನು ನೋಡಿ ಬಂದೆ, ಮಾತಾಡ್ಸಕ್ಕೇನು ಹೋಗ್ಲಿಲ್ಲ. ಎಲ್ಲ ಕೆತ್ತು ಬಿಡ್ಬೇ, ಆಗಂಗಿಲ್ಲ ಅಂತೇಳಿ ಸುಮ್ಮನೆ ಹಣಿಕೆ ಹಾಕಿ ನೋಡಿ ಹಂಗೆ ಬಂದ್ಬಿಟ್ಟೆ. ಯವ್ವ ಚಲೋ ಆತ್ಬಿಡು ಬಂದಂತ. ಪಾಪ ಪಾರವ ಅಲ್ಲ, ಅರ್ಧ ಮಗನ ಕಷ್ಟ ಸಂಕಟ ಅವ್ನು ಮರೆಯಾಕಂತೇಳಿ ಕೆಲ್ಸಕ್ಕೆ ಬರ್ತಿದ್ಲ. ಆದ್ರೆ ಮಗನ ಹೆಂಗೆ ಮರಿತೈತಿ ಹೇಳ? ಏನು ಅಲ್ಲ, 4 ಮಂದಿ ಜೊತೆ ಕೂಡಿ ಒಂಚೂರು ಹೊತ್ತಷ್ಟೇ ನೆನಪು ಹಾರ್ತಿತ್ತನ್ನ.
ಏನೈತೆ ಯಾರಿಗೆ ಗೊತ್ತು. ಒಟ್ಟು ಮಂದಿ ಅವರೆಲ್ಲ ಮಾತಾಡ್ಸಾತಿದ್ರು. ಆಗಲಿ ಬಿಡವ, ಆಗ್ಲಿ ಒಟ್ಟು ತಾಯಿ ಮಗ ಚಂದಾಗಿರ್ಲಿ ಅಷ್ಟೇ ಸಾಕು. ಹಾಗಾದ್ರೆ ನಾ ಇವತ್ತು ಹೋಗಿ ಬರ್ತೀನಿ. ಆಕಿನೇನು ಬರಂಗೆ ಕಾಣಂಗಿಲ್ಲ ಇವತ್ತು. ಮಗ ಬಂದಿರ್ತಾನಲ್ಲ, ಏನು ಬೇಕಾದ ಬೇಡದೆಲ್ಲ ಮಾಡಿ ಹೊಟ್ಟೆ ತುಂಬ ತಿನ್ನಿಸ್ಬೇಕಲ್ಲ ಇವತ್ತು. ಏನು ಸೊಸಿ ಮೊಮ್ಮಕ್ಕಳು ಬಂದವನ? ಅದೆಲ್ಲ ನಂಗೆ ಗೊತ್ತಿಲ್ಲ ಬೇವ, ನಾ ಏನು ಕೇಳಿಲ್ಲ. ಬರೀ ಮಗ ಬಂದಾನ ತಡಿ ಅಂತೇಳಿ ಅಷ್ಟೇ ಮಾತಾಡ್ಸಕ್ಕೆ ಹೋಗಿದ್ದು ಗೊತ್ತು ನಂಗೆ. ಮಗ ಬಂದಿನ ಮತ್ತು ಸೊಸಿ ಮೊಮ್ಮಕ್ಕಳು ಬಂದಿರ್ಬೇಕು. ಏನೇನೊಬ್ಬನ ನೋಡಕ್ಕೆ ಬಂದಾನ ಏನ, ಹೋಲ್ಬಿಡು. ಮತ್ತೇನು ಹೊಳ್ಳೋಕನ ಏನ ಪಾಪ. ನಾ ಪಾರಕ್ಕೆ ಮತ್ತೆ ಬೇಸರ ಮಾಡ್ಕೊತೈತಿ. ಅದೇನಾರ ಆಗೋ ತಕ್ಬಿಡವ. ಅಯ್ಯೋ 9:40 ಇಲ್ಲೇ ಬರ್ತೀನಿ. ಯಮ್ಮ ಯಾಕ ಸಪ್ಪ ಕುಂತಿಯಲ್ಲ, ಆರಾಮ ಅನ್ಸ್ವಲ್ತಾನೆ? ಸೊಪ್ಪು ಸೋಸ್ಬೇಕಾ? ಯಾ ಸಪ್ಪ ಯವ್ವ? ಯಾ ಸೊಪ್ಪು ಸೋಸೋದಿಲ್ಲ ನೋಡು. ಎಲ್ಲ ಅಡಿಗೆ ಗಿಡಿಗೆ ಮಾಡಿಟ್ಟು ಹೋಗ್ಯಾಳಂತ, ಏನು ಕೆಲಸ ಇಲ್ಲಂತ. ಯಾಕೆ ನನಗೆ ಜೀವಕ್ಕೆ ಸಮಾಧಾನ ಇಲ್ಲ. ನನ್ನ ಮಗನ ನಿನ್ನೆ ಭಾಳ ಕೆಟ್ಟ ಹೊಡೆದು ಬಿಟ್ಟೆ. ಏನೋ ಒಂಥರಾನ ಬೇಜಾರು. ಈಕಿ ಮನೆ ಸೊಸಿ ಮುಂದೆ ಅಂದ್ರೆ ಇನ್ನಕ್ಕಿಗೆ ಬೇಸರಕತ್ತೆ ಅಂತೇಳಿ ಏನು ಮಾತಾಡಿಲ್ಲ. ನಾನು ಸುಮ್ಮನೆ ಇದ್ದೆ. ಏನು ಪಾಪ ನನ್ನ ಮಗಗೆ ಭಾಳ ಕೆಟ್ಟ ಹೊಡೆದ್ಬಿಟ್ಟೆ. ಜಾಡ್ಸಿ ಹೊದ್ಬಿಟ್ಟೆ ಶಿಟ್ನ್ಯಾಗ. ಏನು ತಿಂತು ಏನು ಬಿಡ್ತು ನನ್ನ ಮಗ. ಇದಕ್ಕೆ ಅಲ್ಲ ನನ್ನದು ತಾಯಿ ಕಳ್ಳಂತೇಳಿ. ದೇವ್ರೇ, ನಾನು ಇವನ್ನ ನಮ್ಮ ಮನೆಗೆ ಕರ್ಕೊಂಡೋಕೇನು ಸಪತನ? ಯಾರು ನಿಮ್ಮಪ್ಪನ ಮನೆಗೆ ಕರ್ಕೊಂಡೋಕನಂತ ನಮ್ಮನ್ನ ಎಲ್ಲಾರನ್ನ? ಇವ ಉರ್ಬಾಡೆ ಯಾವಾಗ ಬುದ್ಧಿ ಕಲ್ತು ಬರ್ತತೆ ಏನೋ ಗೊತ್ತಿಲ್ಲ. ಬರಲಿ ಕರೆದ್ರೆ ಓಕೆ. ಮತ್ತು ಅವ್ನು ಬಿಟ್ಟು ನಾವಾರ ಇರೋದು ಹೆಂಗೆ? ನಮ್ಮನ್ನು ಬಿಟ್ಟು ಅವನಾರ ಹೆಂಗಿರ್ತಾನ? ಏನೋ ಶಿಟ್ ನಳ್ಳಿಗೆ ಈಗಲ್ಲ ಅದಾನ. ಕರಿತಾನೆ ನೋಡಿ ಇವತ್ತಲ್ಲ ನಾಳ್ಬೇಕಾರ. ತಮ್ಮನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಸಪತನ. ಹೌದಾ? ಹ್ಞೂ ಆಯ್ತು, ಕರ್ಕೊಂಡು. ಯಾಕೆ ನನಗೂ ಸಮಾಧಾನ ಆಗುವಲ್ಲ ಜೀವಕ್ಕೆ. ಒಂಚೂರು ಮಕ್ಕೋತೇನೆ ಇಲ್ಲೇ. ಯಾಕೋ ಮನ್ಸಿಗೆ ಒಂಥರ ಬೇಸರ ಆಗಕತ್ತೈತಿ. ಕರ್ಕೊಂಡು ಎಲ್ಲಿಗೆ ಬಂದು ಹತ್ತಪ್ಪ ನಮ್ಮ ಸಂಸಾರ ಅಂತ ನಾನು.